ಅಲ್ಲ ಇದೆಯಾ? ಅಂದ್ರೆ ಒನ್ ಮ್ಯಾನ್ ಕಮಿಷನ್ ಏಕ ಏನ್ ಕನ್ನಡದಲ್ಲಿ ಏನಂತ ಹೇಳೋದು? ತನಿಖಾ ಆಯೋಗ ಒನ್ ಮ್ಯಾನ್ ಕಮಿಷನ್ ಅದು. ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಯಾರ್ಯಾರನ್ನ RCB ನಲ್ಲಿ, ಯಾರನ್ನ KC ನಲ್ಲಿ ಅಂತ ಯಾರನ್ನ ಅರೆಸ್ಟ್ ಮಾಡ್ತಾರೆ? ಅದು ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಅರೆಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಅರೆಸ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಈ ಯಾರು ಇವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅವ್ರನ್ನ ಮಾಡಿ ಅಂತ ಹೇಳಿ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಬಟ್ ನಾಟ್ ಎಟ್ ಟೇಕನ್ ಡಿಸಿಷನ್. ಅದನ್ನು ಕೂಡ ಚರ್ಚೆ ಮಾಡಿದೀವಿ. ಪಾಲುದಾರಿಕೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಅಧಿಕಾರಿಗಳನ್ನ ಹೊರತುಪಡಿಸಿ ಬೇರೆ ಯಾವ ಪ್ರಭಾವಿ ವ್ಯಕ್ತಿಗಳ ಪಾಲುದಾರಿಕೆ ಎಲ್ಲನೂ ಇಲ್ಲಿ ಹೇಳ್ಬಿಟ್ರೆ ಅವ್ರೆಲ್ಲ ಎಂಕ್ವೈರಿ ಮಾಡಿರೋದು ಯಾಕೆ? ಒನ್ ಮ್ಯಾನ್ ಕಮಿಷನ್ ಮಾಡಿರೋದು ಯಾಕೆ? ಅವ್ರು ಎಂಕ್ವೈರಿ ಮಾಡಿ ಹೇಳ್ತಾರೆ. ನಾವು ಈ ಮೇಲ್ನೋಟಕ್ಕೆ ಈ ಲ್ಯಾಪ್ಸಸ್ ಇವೆ ಅಂತೇಳಿ ಇವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತೆ ಒನ್ ಮ್ಯಾನ್ ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಿ. ಮತ್ತೆ ಯಾರ್ಯಾರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಮಾಡಿದ್ದೀವಿ, ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಭದ್ರತಾ ವೈಫಲ್ಯ ಕಾರಣಕ್ಕೋಸ್ಕರ ಇವರೆಲ್ಲ ಸಸ್ಪೆಂಡ್ ಮಾಡ್ತಾ ಇದ್ರಿ. ಇನ್ನು ಉಳಿದಂತ ಅವ್ರನ್ನ ಆಹ್ವಾನ ಮಾಡಿದಿರಬಹುದು, ಬೇರೆ ಬೇರೆ ಕಾರ್ಯಕ್ರಮ ಓನ್ಲಿ ಆಫ್ಟರ್ ದಿ ಎಂಕ್ವೈರಿ ರಿಪೋರ್ಟ್ ಕಮ್ಸ್. ಓನ್ಲಿ ಆಫ್ಟರ್ ಎಂಕ್ವೈರಿ ರಿಪೋರ್ಟ್ ಕಮ್ಸ್ from the one man commission. ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ಆ ಅಧಿಕಾರಿ ಮೇಲೆ ಏನು ಕ್ರಮ ಆಗಲ್ವಾ ಅಂತ ನೀವೇ ಹೇಳ್ಬಿಟ್ರೆ ಹೆಂಗೆ? ಅಲ್ಲ, ನೀನೇ ಹೇಳ್ತಾ ಇದೆಯಲ್ಲ, ಕಮಿಷನ್ ಫೇಲ್ ಆಗಿದೆಯಾ? ಫೇಲ್ ಆಗಿದೆಯೇ? ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಇನ್ನು ಎಷ್ಟು ಜನ ಇದ್ರು? 8 ಜನ ಏನೋ ಇದ್ರು ಅಂತ ಇದೆ. ಅವರು ಯಾರು ಕೂಡ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್. ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆಲ್ಲ ಊಟ ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡಬೇಕು, ಮತ್ತೆ ಎಲ್ಲ ಖರ್ಚುಗಳು ಕೂಡ ಸರ್ಕಾರನೇ ಭರಿಸ್ತದೆ ಅಂತ ಹೇಳಿದ್ದೀವಿ. ಸರ್ಕಾರದ ಭಾಗವಾಗಿರ್ತಕ್ಕಂಥ ಕೆಲವು ಸಚಿವರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಸರ್. ಯಾರು? ಯಾರಪ್ಪ ಇವರು? ಅಂತ ಹೇಳಯ್ಯ. ರಿಪೋರ್ಟ್ ಅಲ್ಲಿ ಬರುತ್ತೆ. ನಾನು ನೋಡಪ್ಪ, ನಾವು ಯಾರನ್ನು ಸ್ಪೇರ್ ಮಾಡಲ್ಲ. ರಿಪೋರ್ಟ್ ನಲ್ಲಿ ಏನ್ ಹೇಳ್ತಾರೆ ಅವ್ರ ಮೇಲೆಲ್ಲ ಕ್ರಮ ತಗುತ್ತೆ. ಥ್ಯಾಂಕ್ ಯು. ಅವ್ರು ಯಾವ ಡೈರೆಕ್ಷನ್ ಕೊಟ್ಟಿಲ್ಲ.